ಅದು ಮೇ 21ನೇ ತಾರೀಕು ಜೆಪ್ಟೋನಲ್ಲಿ ಆರ್ಡರ್ ಮಾಡಿದ್ವಿ. ವಿಷ್ಣುವರ್ಧನ್ ಅಂತ ಹೆಸರಿರೋರು. ಅವರು ಜೆಪ್ಟೋ ಏನು ಆರ್ಡರ್ ಮಾಡಿದ್ವೋ ತೊಗೊಂಬರಕ್ಕೆ ಅಂತ ಬಂದರು. ಬಂದಾಗ ನಮ್ಮ ನಾದ್ನಿ ಇಸ್ಕೊಳ್ಳೋಕ್ಕೆ ಅಂತ ಹೋದರು. ಅಡ್ರೆಸ್ ತಪ್ಪಾಗಿದೆ ಅಂತ ಅವರು ಗಲಾಟೆ ಮಾಡಿದ್ರು. ಜೆಪ್ಟೋ ಆ್ಯಪಲ್ಲಿ ಯಾವಾಗಲೂ ಕರೆಂಟ್ ಲೊಕೇಶನ್ನೇ ತೊಗೊಳ್ಳೋದು, ಯಾರೂ ಅಡ್ರೆಸ್ ಟೈಪ್ ಇನ್ ಮಾಡಲ್ಲ. ಸೊ ಅದು ನಮ್ಮದು 169/C, ಅದು ಅಡ್ರೆಸ್ ಬಂದಿದ್ದು 169/B. ಸೊ ಅವ್ರ ಮನೆ ಸೆಕ್ಯೂರಿಟಿ ಗಾರ್ಡ್ ಹತ್ರ ಅದು ಏನು ಡಿಸ್ಕಷನ್ ಆಯಿತು ಅಂತ ನಮಗೆ ಗೊತ್ತಿಲ್ಲ. ಸೊ ಬಂದಾಗ ತುಂಬ ಜೋರಾಗಿ ರೂಡಾಗಿ ಮಾತಾಡ್ತಾ ಇದ್ರು ನಮ್ಮ ನಾದ್ನಿ ಹತ್ರ. ಮನೆ ಒಳಗಡೆ ಇದ್ದೆ ನಾನು. ಸೊ ಬಂದ್ಬಿಟ್ಟು ಏನು ಅಂತ ಆಚೆ ಬಂದ್ಬಿಟ್ಟು ಅಂತ ನೋಡಿದಾಗ ಅವರು ನಮ್ಮ ಹತ್ರನೂ ರೂಡಾಗಿ ಮಾತಾಡಿದ್ರು. ನೀವು CCTV ವಿಡಿಯೋ ನಾನು ನಿಮಗೆ ಕೊಟ್ಟಿದ್ದೀನಿ, ಸೊ ಅದರಲ್ಲೂ ನೀವು ನೋಡ್ಬೋದು ರೂಡಾಗಿ ಮಾತಾಡ್ತಾ ಇದ್ದಾರೆ ಅಂತ. ನಾನು ಫೋನು ಎತ್ತಿದ್ದೆ ಪೊಲೀಸಿಗೆ ಕಾಲ್ ಮಾಡೋಣ ಅಂತ. ಆಲ್ ಆಫ್ ಅ ಸಡನ್ ಮೈ ಮೇಲೆ ಬಿದ್ದುಬಿಟ್ಟು ಈ ಥರ ನನಗೆ ಹೊಡೆದಿದ್ದಾರೆ. ನಂಗೆ ತೊಂದರೆ ಆಗಿದೆ ಹೌದು, ಆದರೆ ಬಿಗ್ಗರ್ ಮೆಸೇಜ್ ಇಸ್ ದ್ಯಾಟ್ ಏನು ಅಂದರೆ ಇದು ಎಷ್ಟು ಅಕ್ಸೆಪ್ಟಬಲು ಸೊಸೈಟಿನಲ್ಲಿ. ರಾತ್ರಿ ಅಂದರೆ ಬೆಳಗಿನ ಜಾವ 2 ಗಂಟೆ 3 ಗಂಟೆಗೆಲ್ಲ ಅವರು ಆರ್ಡರ್ ಮಾಡಿದಾಗ ಸೊ ನಾವು ಎಷ್ಟು ಸೇಫಾಗಿರ್ತೀವಿ. ಅವ್ರು ಏನು ಮಾಡ್ತಾರೆ, ಯಾಕೆಂದರೆ ಕಂಪ್ನಿ ರೆಸ್ಪಾನ್ಸಿಬಿಲಿಟಿ ತೊಗೋತಾರೆ. ಅವ್ರ ಕಂಪ್ನಿ ಎಂಪ್ಲಾಯಿ ಆಗಿರೋವರೆಗೂ. ಅವ್ರ ಕಂಪ್ನಿ ಟರ್ಮಿನೇಟ್ ಮಾಡಾದ್ಮೇಲೆ ನನ್ನ ಮನೆ ಎಲ್ಲಿದೆ ಅಂತ ಗೊತ್ತು, ನಾನು ಯಾರು ಅಂತ ಗೊತ್ತು, ನನಗೆ ಏನು ಬೇಕಾದ್ರೂ ಮಾಡ್ಬೋದು ಅವರು. ಅದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ ತೊಗೋತಾರೆ? ಇದು ಸೊಸೈಟಿಲಿ ಅಕ್ಸೆಪ್ಟಬಲ್ಲ? ಎಷ್ಟು ಸೇಫು ಈ ಥರ ಡೆಲಿವರಿ ಆ್ಯಪ್ಸು? ಮತ್ತು ಈ ಥರ ಜನ ಈ ಥರ ಅವ್ರೇನು ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಮಾಡ್ತಾರಾ ಇಲ್ವಾ ಏನೂ ನಮ್ಗೆ ಐಡಿಯಾ ಇಲ್ಲ. ಅವ್ರು ನಾವು ಮನೆಯಿಂದ ಆಚೆ ಬಂದ್ಬಿಟ್ಟೆ ಅದನ್ನ ನಾವು ತೊಗೋಬೇಕು. ಇದು ಮಠ ಮಧ್ಯಾಹ್ನ 1:51 ಆಗಿರೋದು. ಬೆಳಗಿನ ಜಾವನೇ ಈ ಥರ ಆಗಿದೆ ಅಂದಮೇಲೆ ರಾತ್ರಿ ಅಥವಾ ಮಧ್ಯರಾತ್ರಿ 2 ಗಂಟೆ ಹಂಗೆ 3 ಗಂಟೆ ಹಂಗೆ ಯಾರಿಗಾರು ಈ ಥರ ಆಗಿದ್ದಿದ್ರೆ ಏನು ಆ್ಯಕ್ಷನ್ ತೊಗೋತಿದ್ರು ಅನ್ನೋದು ನಮ್ಗೆ ಐಡಿಯಾ ಇಲ್ಲ. ಇದು ಕಣ್ ಕೆಳಗಡೆ ಬ್ಲೋ ಔಟ್ ಫ್ರ್ಯಾಕ್ಚರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಡಬಲ್ ವಿಷನ್ ಕಾಣಿಸ್ತಾ ಇದೆ ಇವಾಗ ಸದ್ಯಕ್ಕೆ ನನಗೆ. ಅದು ಇನ್ನು ನೆಕ್ಸ್ಟ್ ವೀಕ್ ಥರ್ಸ್ಡೇ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಅಷ್ಟೊತ್ತಿಗೆ ಸ್ವೆಲ್ಲಿಂಗು ಮತ್ತು ಡಬಲ್ ವಿಷನ್ ಅದಾಗದೇ ಸರಿ ಹೋದರೆ ಸರಿ, ಇಲ್ಲಾಂದರೆ ಸರ್ಜರಿ ಮಾಡಬೇಕು ಅಂತ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.